ಒಂದ್ಸರಿ ಇಲಿನ ಇಟ್ಕೊಂಡು ಒಂದ್ ಕಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟ್ ಏನಪ್ಪಾ ಅಂತಂದ್ರೆ, ಈ ಪ್ರೆಷರ್ನ ಮೆಜರ್ ಮಾಡೋ ಒಂದು ಮೆಷಿನ್ ಇರುತ್ತೆ. ಅದಕ್ಕೆ ದಾರಾನ ಕಟ್ಟಿ ಆ ದಾರವನ್ನ ಇಲಿ ಬಾಲಕ್ಕೆ ಕಟ್ತಾರೆ. ಆಮೇಲೆ ಇಲಿ ಎದುರುಗಡೆ ಚೀಸ್ ಇಡ್ತಾರೆ. ತನ್ನ ಎದುರುಗಡೆ ತನಗೆ ಬೇಕಾಗಿರೋ ಆಹಾರ ಇದೆ ಅಂತ ಅದ್ರ ಸ್ಮೆಲ್ ತಾಕ್ತಾ ಇದ್ದ ಹಾಗೇನೆ ಇಲಿ ಅದು ಬೇಕು ಅಂತ ಓಡೋಕ್ ಶುರು ಮಾಡುತ್ತೆ. ಆ ಪ್ರೆಷರ್ನ ಮಾಪನ ಮಾಡ್ತಾರೆ. ಅದಾದ್ಮೇಲೆ ಇಲಿ ಹಿಂದೆ ಒಂದು ಬೆಕ್ಕನ್ನ ಇಡ್ತಾರೆ. ಈಗ ತನ್ನ ಆಹಾರ ನೋಡಿ ಇಲಿ ಜೋರಾಗಿ ಓಡಿರುತ್ತೋ, ತನ್ನ ಹಿಂದ್ಗಡೆ ತನ್ನ ಸಾವು ಬೆಕ್ಕನ್ನ ನೋಡಿ ಇಲಿ ಜೋರಾಗಿ ಓಡಿರುತ್ತೋ? ಬೆಕ್ಕನ್ನ ನೋಡಿ ಇಲಿ ಜೋರಾಗಿ ಓಡುತ್ತೆ. ನೀವು ಎಲ್ಲೋ ಒಂದು ಕಡೆ ಒಂದು ಕ್ಲಾಸ್ ನಡೀತಾ ಇದೆ, ಫ್ರೀ ಆಗಿ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಕುತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ, ಏನೋ ಕಲಿಯೋದಕ್ಕೆ. ಎಷ್ಟು ಸೀರಿಯಸ್ ಆಗಿ ಕಲಿತೀರಾ? ಅದೇ ಕ್ಲಾಸಿಗೆ ನೀವು ಒಂದು ದೊಡ್ಡ ಅಮೌಂಟ್ ಕೊಟ್ಟು ಹೋಗಿ ಕೂತಿದ್ದೀರಾ ಅಂತ ಅನ್ಕೊಳ್ಳೋಣ, ಎಷ್ಟು ಸೀರಿಯಸ್ ಆಗಿ ಕಲಿತೀರಾ? ಮನುಷ್ಯರಾಗ್ಲಿ ಜೀವಿಗಳಾಗ್ಲಿ ಇಷ್ಟೇನೆ. ಕೈಯಲ್ಲಿ ಏನಿದೆ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಹೊರತು ಕೈಯಲ್ಲಿ ಏನಿಲ್ಲ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ. ಏನೋ ಪಡ್ಕೊಳ್ಳೋದಕ್ಕಿಂತ ಆಲ್ರೆಡಿ ಏನೋ ಇದೆಯಲ್ಲ ಅದನ್ನ ಕಳ್ಕೊಳ್ಳೋ ಭಯ ಜಾಸ್ತಿ, ಅದರಿಂದ ಜಾಸ್ತಿ ಕೆಲಸ ನಡೆಯುತ್ತೆ. ಆದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದ್ರು ಗೋಲ್ ಇದೆ ಅಂತಂದ್ರೆ, ಅದನ್ನ ಅಚೀವ್ ಮಾಡೋಕೆ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಕಳ್ಕೊಳ್ಳೋದಕ್ಕೇನು ಇಲ್ಲ ಅಂತ. ಕಾನ್ಸಿಕ್ವೆನ್ಸ್ ಇಲ್ದಿರೋ ಏನದಕ್ಕೂ ಮನುಷ್ಯ ಬೆಲೆ ಕೊಡೋದಿಲ್ಲ. ಅದರಿಂದ ಆ ಗೋಲ್ನ ಅಚೀವ್ ಮಾಡಬೇಕು ಅಂತಂದ್ರೆ ಕಳ್ಕೊಳ್ಳೋ ಅಂಥದ್ದು ಏನಾದರೂ ಅದನ್ನ ಜೋಡಿಸಿ. ಈಗ ನಾನು ಅದನ್ನ ಮಾಡಲಿಲ್ಲ ಅಂತಂದ್ರೆ ಇಂತಿಷ್ಟು ದುಡ್ಡು ಯಾರಿಗಾರು ಕೊಟ್ಬಿಡ್ತೀನಿ, ಇಲ್ಲ ಇದನ್ನ ಮಾಡ್ಬಿಡ್ತೀನಿ ಅಂತ. ಅವಾಗ ಬಹುಶಃ ಆ ಕನಸು ಮೇಲೆ ನೀವು ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ತೀರಾ. ಯೋಚನೆ ಮಾಡಿ.